ನಮಸ್ಕಾರ ಎಲ್ಲರಿಗೂ ತಿಂಡಿ ತಾರೆಗೆ ಸುಸ್ವಾಗತ. ನಾವಿವತ್ತು ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಒಂದು ಚಟ್ನಿ, ಆರೋಗ್ಯಕರವಾದ ಚಟ್ನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಕಲಿಯೋಣ. ಸೊ ಈ ಚಟ್ನಿನ ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ತಿಳಿಸಿ. ಹೇಗಿದ್ದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈಗ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೊಂಡಿದ್ದೀನಿ. ಇದಕ್ಕಿವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ. ನಾವು ಇದಕ್ಕಿವಾಗ ನಾನೊಂದು ಸಣ್ಣ ಸೈಜಿಂದು 3 ಈರುಳ್ಳಿ ತಗೊಂಡಿದ್ದೀನಿ. ಈ ಒಂದು ದಪ್ಪದ ತಗೊಳ್ಳೋದಿದ್ರೆ 1.5 ಈರುಳ್ಳಿ ತಗೊಳ್ಳಿ ಸಾಕು. ಸೊ ಇದನ್ನ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಹಾಗೆ ನಾನೊಂದು 2 ಎಸಳಷ್ಟು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಹಾಗೆ 1.5 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ. ಸೊ ಶುಂಠಿನೂ ಹಾಕಿ ಇದಕ್ಕಿವಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ನಾನು ಇಲ್ಲೊಂದು 7 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕು. ಇದಕ್ಕೀಗ ನಾನು 1 ನಿಂಬೆ ಹಣ್ಣು ಸೈಜಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಸೊ ಹುಣಸೆ ಹಣ್ಣು ಕೂಡ ಹಾಕಿ ಫ್ರೈ ಮಾಡೋಣ. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ. ಸುಮ್ಮನೆ ಸ್ವಲ್ಪ ಅಷ್ಟೇ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ಏನಕ್ಕೆ ಅಂತ ಅಂದರೆ ಈರುಳ್ಳಿ ಸ್ವಲ್ಪ ಕ್ಲೀನಾಗಿ ಬೆಂದ್ಕೊಳ್ಳುತ್ತೆ ಅಂತ ಅಷ್ಟೇ, ಸ್ವಲ್ಪ ಬೇಗನೂ ಬೇಯುತ್ತೆ ಅಂತ. ಇದನ್ನು ಚೂರು ಆದಮೇಲೆ ಇದಕ್ಕೆ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ಳೋಣ. ನೀರೆಲ್ಲ ಇದು ಹಿಂಡ್ಕೊಂಡ್ಬಿಡಿ. ಇದು ಅವಾಗ ತಂದು ಅವಾಗ ಮಾಡಿಕೊಂಡ್ರೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕಹಿ ಇರುತ್ತೆ ನುಗ್ಗೆ ಸೊಪ್ಪು. ಸೊ ಹಾಗಾಗಿ ಸ್ವಲ್ಪ ಕಹಿ ಹೋಗೋವರೆಗೂ ಹುರ್ಕೊಳ್ಬೇಕು. ಸೊ ಕಹಿ ಹೋಗೋದು ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತ ಅಂದರೆ ಇದೆಲ್ಲನೂ ಸ್ವಲ್ಪ ಮುದುರ್ಕೊಳ್ಳುತ್ತೆ. ಸೊ ಕ್ವಾಂಟಿಟಿ ಏನು ಹಾಕಿದ್ದೀವಿ ಅದು ಒಂದು 1/4 ಭಾಗ ಆಗೋಗ್ಬಿಡುತ್ತೆ ಹುರಿದಾದ್ಮೇಲೆ. ಸೊ ಅಲ್ಲಿವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಇದ್ರ ಜೊತೆಯಲ್ಲೇ ರೋಸ್ಟ್ ಮಾಡ್ಕೊಬೇಕು. ಸೊ ಇದಿವಾಗ ನೀವು ನೋಡ್ಬೋದು ನಾನು ಹಾಕಿದಾಗೆ ಎಷ್ಟಿತ್ತು ಅದಕ್ಕಿಂತ ಇವಾಗ ಕಮ್ಮಿ ಆಗಿದೆ. ಸ್ವಲ್ಪ ಹಸಿ ವಾಸನೆ ಹೋಗಿದೆ. ಇವಾಗ ನೀವು ಸ್ಮೆಲ್ ಮಾಡಿದ್ರೆ ಅದ್ರದ್ದು ನಿಮಗಿವಾಗ ಇದಕ್ಕೆಲ್ಲ ಹಾಕಿರೋ ಸಾಮಾನಿಂದು ವಾಸನೆ ಬರ್ತಾ ಇರಬೇಕು. ಸೊ ಹಾಗಾದಾಗ ಇದಾಗಿದೆ ಅಂತ ಅರ್ಥ. ಸೊ ಇದಕ್ಕಿವಾಗ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪೆ ಹಾಕೊಳ್ಳಿ, ಯಾಕೆಂದರೆ ಇದು ಮಿಕ್ಸಿ ಮಾಡ್ಕೊಬೇಕು ನಾವು. ಇವಾಗ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿನ ಹಾಕ್ಕೊತೀವಿ. ಸೊ ಒಂದು 1/4 ಕಪ್ಪಷ್ಟು ಅಥವಾ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ. ಇದನ್ನು ಹಾಗೆ ಸ್ವಲ್ಪ ರೋಸ್ಟ್ ಮಾಡಬೇಕಷ್ಟೇ. ನೀವು ಜಾಸ್ತಿ ಅದನ್ನು ರೋಸ್ಟ್ ಮಾಡೋಂಗೇನಿಲ್ಲ, ಬ್ರೌನ್ಗೇನು ಬರೋದು ಬೇಡ. ಇಷ್ಟಾದರೆ ಸಾಕು. ಹಾಗೆ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇದನ್ನು ನೀವೇನು ಹಚ್ಕೊಳ್ಳೋಂಥ ನೆಸೆಸಿಟಿ ಏನಿಲ್ಲ, ಸುಮ್ಮನೆ ಹಾಕಿ ಒಂದು ಸರಿ ತಿರುಗಿಸಿದ್ರೆ ಆಯಿತು. ಇದು ಫ್ರೈ ಆಗಬೇಕು ಅಂತ ಏನಿಲ್ಲ. ಇಷ್ಟು ಸ್ವಲ್ಪ ಬಿಸಿ ಆದರೆ ಸಾಕು. ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದು ಮಾಡೋಂಗಿಲ್ಲ. ಸೊ ಇದಿವಾಗ ಆಗಿದೆ. ನಾವು ಇದನ್ನ ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಇದನ್ನು.